ಸಮಾಜದಿಂದ ಆಗಿರ್ಬೋದು. ಈಗ ನೀವು ಗ್ರೌಂಡ್ ಫ್ಲೋರ್ ಇದ್ದೀರಾ, ಫಸ್ಟ್ ಫ್ಲೋರಿಗೆ ಹೋಗ್ಬೇಕು, ಏನ್ ಮಾಡಬೇಕು? ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಲಿಫ್ಟ್ ಇಟ್ಕೊಂಡು ಹೋಗ್ಬೇಕು. ಲಿಫ್ಟ್ ಇಡೋಷ್ಟು ಕಾಸಿಲ್ಲ, ಮೆಟ್ಲು ಹಾಕಿದ್ದೀವಿ ಮನೆಯಲ್ಲಿ, ಒಂದೊಂದು ಮೆಟ್ಲೇ ಹತ್ತಿದ್ದೀರೋ, ನಾಲ್ಕು ಮೆಟ್ಲು ಒಟ್ಟಿಗೆ ಜಂಪ್ ಮಾಡ್ತೀರೋ? ಒಂದೊಂದೇ ಮೆಟ್ಲಿ ಹತ್ತಿದ್ದೀವಿ. ಆದ್ರೆ ನಂಗೆ ಆಸೆ ಏನು, ಒಂದು ಕಾಲನ್ನು ಎತ್ತಿ ಮೇಲಿಟ್ಟಿದ ತಕ್ಷಣ ಟಾಪ್ ಮೆಟ್ಲು ಹೋಗ್ಬೇಕು ಅಂತ ಆಸೆ. ಸಾಧ್ಯವಿಲ್ಲ. ಒಂದೊಂದು ಮೆಟ್ಲು ಹತ್ತದಾಗ ಒಂದೊಂದು ತರ ಅರಿವನ್ನು ನಮಗೆ ಕೊಡ್ತಾನ ಭಗವಂತ. ಈಗ ನೀವು ಮೊದಲನೇ ಮೆಟ್ಲಿಂದ ಮೇಲ್ಗಡೆ ಮೆಟ್ಲ ನೋಡ್ತಾ ಇದ್ದೀರಾ, ಅದಕ್ಕೆ ಈ ಡೌಟ್ ಬಂದಿದೆ ನಿಮಗೆ. ಒಂದನೇ ಕ್ಲಾಸ್ ಪಾಠ ಓದ್ದೇನೆ ಎರಡನೇ ಕ್ಲಾಸ್ ಪಾಠ ಓದಕ್ಕಾಗಲ್ಲ. ನಿಮಗೆ ಈಗ ಗೊತ್ತಿರುತ್ತೆ, ಅಕ್ಷರಮಾಲೆ ಕಲ್ತಿದ್ದೀರಾ, ನೀವು ಓದಕ್ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಒಂದನೇ ಕ್ಲಾಸ್ ಪಾಠವನ್ನ ಪರಿಪೂರ್ಣತೆಯನ್ನು ಪಡೆದ್ರೆ ಮಾತ್ರ ಎರಡನೇ ಕ್ಲಾಸ್ ಪಾಠನ ಓದಕ್ಕೆ ಸಾಧ್ಯ. ಕನ್ನಡ ಬರುತ್ತೆ ಅಂತ ಹೇಳಿ ನೀವು SSLC ಪರೀಕ್ಷೆಯನ್ನು ಡೈರೆಕ್ಟ್ ಆಗಿ 12 ವಯಸ್ಸಲ್ಲಿ ಬರೆಯೋಕ್ಕೆ ಸಾಧ್ಯವಿಲ್ಲ. ಎಲ್ಲ ಬರುತ್ತೆ. ಆದರೆ 8ನೇ ಕ್ಲಾಸಿಂದ ಡೈರೆಕ್ಟ್ ಆಗಿ SSLC ಬರಿತೀನಿ ಅಂದರೆ ಒಂದು ಅಟೆಂಪ್ಟಲ್ಲಿ ಬರೆಯೋಕ್ಕೆ ಸಾಧ್ಯವಿಲ್ಲ. ಹಂತವಾಗಿಯೇ ನೀವು ಹತ್ತಬೇಕು ಅದನ್ನು. ಅಂದರೆ ಎತ್ತಿದ ತಕ್ಷಣ ಮೇಲ್ ನೋಡಿದ್ರೆ ಇದು ತುಂಬ ಇಷ್ಟು ಮೇಲಿದೆಯಲ್ಲ, ನಮ್ಮ ಕೈಲಿ ಸಾಧ್ಯವ ಇದು ಹಾಗೇನು ನೆನೆಸ್ತೀವಿ. ಈಗ ನನಗೆ 70 ವರ್ಷ, 70 ವರ್ಷದಲ್ಲಿ ಎಷ್ಟೆಲ್ಲ ಕ್ರಾಸ್ ಮಾಡ್ಕೊಂಡು ಬಂದಿದ್ದೀನಿ. ಹಿಂದೆ ತಿರುಗಿ ನೋಡಿದ್ರೆ ಇಷ್ಟೊಂದು ತಾಪತ್ರಯಗಳು ಪ್ರಾಬ್ಲಮ್ಸ್ನೆಲ್ಲ ನಾನು ದಾಟ್ಕೊಂಡು ಬಂದಿದ್ದೀನ ನನಗೆ ಆಶ್ಚರ್ಯವಾಗುತ್ತೆ. ಆದರೆ ಆ ತಾಪತ್ರಯ ಬಂದಾಗ ಭಯ ಬರುತ್ತೆ ನಿಮಗೆ. ಅಯ್ಯೋ, ಈ ತಾಪತ್ರದಿಂದ ಹೆಂಗೆ ನಾನು ದಾಟ್ಕೊಂಡ್ಬರ್ತೀನಿ, ಇದನ್ನ ನನ್ನ ಕಾಪಾಡೋರು ಯಾರು, ಏನೇನೋ ಯೋಚನೆ ಬರುತ್ತೆ. ಅಲ್ಲಲ್ಲೇ ಭಗವಂತ ಇಟ್ಟಿದ್ದಾನ. ಯಾಕೆ ಹೇಳ್ತೀನಿ ಅಂತಂದರೆ, ನೀವು ಸ್ಟೆಪ್ ಆಗಿ ಹೋದಾಗ ಇವತ್ತಿರೋ ಈ ಅನುಮಾನಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ನೀವು ಮೊದಲನೇ ಸ್ಟೆಪ್ಪಲ್ಲಿ ಇದ್ದೀರಾ, ನಾನೀಗ ಒಂದೊಂದೇ ಹಂತವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಪರಿಪೂರ್ಣವಾಗಿ ಈ ಪಾಠ ಮುಗಿದ ಮೇಲೆ ನಿಮಗೆ ನಾನು ಏನು ಮಾಡಬೇಕು ಹಾಗೆ ಅನ್ನೋದು ಗೊತ್ತಾಗುತ್ತೆ. ಒಂದು. ಎರಡನೇದು, ನೀವು ದಿನನಿತ್ಯ ಸತತವಾಗಿ ಇದನ್ನು ಅಭ್ಯಾಸ ಮಾಡಿದಾಗ, ಸ್ವಾಮಿ ವಿವೇಕಾನಂದರು ಹೇಳಿದಾಗ, ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್, ಸ್ಟಾಪ್ ನಾಟ್. ಸಾಧನೆಯನ್ನು ನಿಲ್ಲಿಸಬಾರದು. ನೀವು ಮಾಡ್ತಾ ಇದ್ರಿ ಅಂದರೆ ಒಂದೊಂದು ಸ್ಟೆಪ್ಪಿನ ಅರಿವು ನಿಮಗೆ ಗೊತ್ತಾಗತ್ತೆ. ಆವಾಗ ಭಯ ಹೊರಟೋಗುತ್ತೆ ನಿಮಗೆ. ಜೀವನ ಮಾಡೋದು ಅಷ್ಟು ಆನಂದವಾಗೋಗುತ್ತೆ ನಿಮಗೆ. ಜೀವನದಲ್ಲಿ ಇಟ್ಟಿಟ್ಟೋ ಕಷ್ಟಗಳು ಕೊಡ್ತಾನೆ ಭಗವಂತ. ಅಂದರೆ ನಾವು ಮಾಡಿರೋ ಕರ್ಮಾನುಸಾರ ನೀವು ಬೇಡ ಅಂತಂದ್ರೂ ಕೆಲವು ಕಷ್ಟಗಳನ್ನೆಲ್ಲ ಅನುಭವಿಸ್ಬೇಕಾಗತ್ತೆ. ನಾವು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ನಾವು ಹುಟ್ಟಿರೋದೇ ಅದಕ್ಕೋಸ್ಕರ. ಆದರೆ ಕುಡಿಯೋ ನೀರನ್ನು ನೊಂದುಕೊಂಡು ಕುಡಿಯೋ ಅವಶ್ಯಕತೆ ಇಲ್ಲ. ಆ ನೀರು ಉಪ್ಪು ನೀರು, ಕಹಿ ನೀರು, ಆದರೆ ದುಃಖದಿಂದ ಕುಡಿಯೋ ಅವಶ್ಯ ಬರೋದಿಲ್ಲ. ಆ ಟಾಲರೆನ್ಸು ಬಂದ್ಬಿಡುತ್ತೆ ನಮಗೆ. ಸಂಸಾರದಲ್ಲಿ ಅದು ಬೇಕು. ನೀವು ಹೇಳಿದ್ರಿ, ಕೋಪ ಬಂದ್ಬಿಡುತ್ತೆ, ದೊಡ್ಡವರು ಚಿಕ್ಕವರು ನೋಡೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಆಗೋಗುತ್ತೆ. ನಮ್ಮ ಕಷ್ಟ ಸುಖಗಳು ಮನೇಲಿರೋರಿಗೆ ಗೊತ್ತಾಗಲ್ಲ, ಇಂಟ್ರಾಕ್ಷನ್ ಸರಿ ಇರಲ್ಲ, ಇಂಟರ್ಪರ್ಸನಲ್ ರಿಲೇಷನ್ ಫಸ್ಟ್ ಸರಿಯಾಗುತ್ತೆ. ನನ್ನಲ್ಲಿ ಬದಲಾವಣೆ ಆದಾಗ ನನ್ನ ಸುತ್ತಮುತ್ತ ಇದ್ದವರು ತಾನಾಗೇ ಬದಲಾವಣೆ ಆಗ್ತಾರೆ. ಸೊ ನನ್ನ ಬದಲಾವಣೆ ಮೂಲವೇ ಆಧ್ಯಾತ್ಮ.